ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು ಜೆಎನ್ ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ತಮ್ಮ ವೃತ್ತಿ ಶ್ರೇಷ್ಠ ವೃತ್ತಿ. ಲೇಖಕಿ ಲೀಲಾ ವಾಸುದೇವ್. ಒಂದು ಹಳ್ಳಿಯಲ್ಲಿ ಇಬ್ಬರು ವೈದ್ಯರು. ಒಬ್ಬ ಬಹಳ ಶ್ರೀಮಂತ. ಆತನ ಶ್ರೀಮಂತಿಕೆಗೋಸ್ಕರ ಆ ವೈದ್ಯರಿಗೆ ಹೆಚ್ಚು ಮರ್ಯಾದೆ ಇತ್ತು. ಮತ್ತೊಬ್ಬ ವೈದ್ಯರು ಬಹಳ ಬುದ್ಧಿವಂತ. ಆತನ ಕೈಗುಣ ಚೆನ್ನಾಗಿದೆ ಎಂದು ಹೆಸರುವಾಸಿಯಾಗಿದ್ದ. ಆದ್ದರಿಂದ ಹೆಚ್ಚು ಜನರು ಬುದ್ಧಿವಂತನ ಹತ್ತಿರವೇ ಹೋಗುತ್ತಿದ್ದರು. ದಿನೇ ದಿನೇ ಅವನ ಹೆಸರು ಪ್ರಸಿದ್ಧಿಯಾಯಿತು. ಕೊನೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈತನ ಹತ್ತಿರ ಬರತೊಡಗಿದರು. ಇದನ್ನು ಗಮನಿಸುತ್ತಿದ್ದ ಶ್ರೀಮಂತ ವೈದ್ಯನಿಗೆ ಇದನ್ನು ಕಂಡು ಬೇಸರ ಆಗುತ್ತಿತ್ತು. ನೆರೆಹೊರೆಯ ಗ್ರಾಮಸ್ಥರು ಹುಡುಕಿಕೊಂಡು ಬರುವಷ್ಟು ಪ್ರಖ್ಯಾತನಾದುದನ್ನು ಕಂಡು ಕೋಪ ಮತ್ತು ಅಸೂಯೆ ಉಂಟಾಯಿತು. ಈ ತಾರತಮ್ಯದ ಬಗ್ಗೆ ಯೋಚಿಸಿ ತನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬುದನ್ನು ಕಂಡುಕೊಂಡನು. ಒಮ್ಮೆ ಶ್ರೀಮಂತ ವೈದ್ಯನ ಆಪ್ತ ಸ್ನೇಹಿತರು ಆತನನ್ನು ಕಾಣಲು ಪರವೂರಿನಿಂದ ಬಂದರು. ಮಾತನಾಡುತ್ತಾ ವೈದ್ಯ ತನ್ನ ಅಳಲನ್ನು ತೋಡಿಕೊಂಡನು. ಎಲ್ಲರೂ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದರು. ಹೇಗೂ ಬುದ್ಧಿವಂತ ವೈದ್ಯ ಪ್ರಖ್ಯಾತನಾಗಿದ್ದಾನೆ, ಜನಗಳಲ್ಲಿ ಪ್ರಸಿದ್ಧಿ ಹೊಂದುವುದರಿಂದ ಆತನನ್ನು ರಾಜಕೀಯಕ್ಕೆ ಕರೆತಂದು ಚುನಾವಣೆಗೆ ನಿಲ್ಲುವಂತೆ ಮಾಡುವುದು ಒಳ್ಳೆಯದು ಎಂದು ತೀರ್ಮಾನ ಮಾಡಿದರು. ಶ್ರೀಮಂತ ವೈದ್ಯ ಊರ ಹಿರಿಯರನ್ನು ಮತ್ತು ದೊಡ್ಡ ಮನುಷ್ಯರನ್ನೆಲ್ಲ ಭೇಟಿ ಮಾಡಿ ಮತ್ತೊಬ್ಬ ವೈದ್ಯನ ಬಗ್ಗೆ ಹೊಗಳಿ ಹಾಡಿ ಆತನನ್ನು ನಮ್ಮ ಊರಿನಿಂದ ಚುನಾವಣೆಗೆ ನಿಲ್ಲಿಸೋಣ, ಅದಕ್ಕೆ ತಗಲುವ ಖರ್ಚು ನಾನು ವಹಿಸಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ಕೊಟ್ಟನು. ನಮ್ಮೂರಿನವರು ಚುನಾವಣೆಯಲ್ಲಿ ಗೆದ್ದರೆ ನಮ್ಮ ಊರಿಗೂ ಒಂದು ಹೆಮ್ಮೆ ಗೌರವ ಸಿಗುತ್ತದೆ ಎಂದು ಹೇಳಿದನು. ಊರಿನ ಮುಖ್ಯಸ್ಥರೆಲ್ಲರೂ ಈ ಸಲಹೆಯನ್ನು ಒಪ್ಪಿದರು. ನಂತರ ವೈದ್ಯನ ಔದಾರ್ಯವನ್ನು ಮೆಚ್ಚಿದರು. ಊರಿನವರೆಲ್ಲ ಸೇರಿ ಬುದ್ಧಿವಂತ ವೈದ್ಯನನ್ನು ಬಲವಂತ ಮಾಡಿ ಚುನಾವಣೆಗೆ ಸ್ಪರ್ಧಿಸಲು ಒಪ್ಪಿಸಿದರು. ಎಲ್ಲರೂ ಸೇರಿ ಆತನ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುವುದಾಗಿ ಪ್ರಮಾಣ. ಬುದ್ಧಿವಂತ ವೈದ್ಯನು ಚುನಾವಣೆಗೆ ನಿಂತನು. ಸ್ಪರ್ಧೆಯಲ್ಲಿ ಜಯಬೇರಿ ಹೊಡೆದನು. ಅತಿ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸಿದನು. 5 ವರ್ಷಗಳ ಕಾಲ ರಾಜಕೀಯ ರಂಗದಲ್ಲಿ ತೊಡಗಿಸಿಕೊಂಡು ಸಮಯ ಸಿಕ್ಕಾಗ ಮಾತ್ರ ತನ್ನ ಚಿಕಿತ್ಸಾಲಯಕ್ಕೆ ಕ್ಲಿನಿಕ್ಗೆ ಹೋಗುತ್ತಿದ್ದನು. ಕೇವಲ ಕೆಲವೇ ಜನಗಳು ಈತನಿಗಾಗಿ ಕಾಯುತ್ತಿದ್ದರು. 5 ವರ್ಷಗಳ ನಂತರ ಮತ್ತೆ ಚುನಾವಣೆ ಬಂತು. ಶ್ರೀಮಂತ ವೈದ್ಯ ಮತ್ತೆ ಹಣ ಖರ್ಚು ಮಾಡಿ ವೈದ್ಯನನ್ನು ಚುನಾವಣೆಗೆ ನಿಲ್ಲುವಂತೆ ಮಾಡಿದ. 5 ವರ್ಷಗಳಲ್ಲಿ ತಾನು ಮಾಡಿದ ಖರ್ಚಿನ ಹಣ ಸಂಪಾದಿಸಿ ಬಿಟ್ಟಿದ್ದ. ರಾಜಕೀಯದಲ್ಲಿ ಹೆಸರು ಪಡೆದಿದ್ದ ವೈದ್ಯ ಮತ್ತೆ ಸ್ಪರ್ಧೆಗಿಳಿದ. ತನ್ನ ಚಿಕಿತ್ಸಾಲಯವನ್ನು ಸಂಪೂರ್ಣವಾಗಿ ಮುಚ್ಚಿದ. ಬೇರೆ ಮಾರ್ಗವಿಲ್ಲದೆ ಹಳ್ಳಿಯ ಜನರು ಹಳ್ಳಿಯ ಏಕೈಕ ವೈದ್ಯನ ಹತ್ತಿರ ಹೋಗತೊಡಗಿದರು. ಶ್ರೀಮಂತ ವೈದ್ಯ ತಾನು ಒಂದು ರೀತಿಯ ಗೆಲುವು ಸಾಧಿಸಿದನೆಂದು ಸಮಾಧಾನದ ಮುಗುಳ್ನಗೆ ನಕ್ಕ. 3ನೆಯ ಚುನಾವಣೆ ಬಂತು. ವೈದ್ಯ ತಾನಾಗಿಯೇ ಸ್ಪರ್ಧೆಗಿಳಿದ. ಯಾರಿಂದಲೂ ಯಾವ ವಿಧವಾದ ಸಹಕಾರವೂ ಸಿಗಲಿಲ್ಲ. ಕೀರ್ತಿ ಪತಾಕೆ ಕೆಳಗಿಳಿದಿತ್ತು. ಪೈಪೋಟಿ ಹೆಚ್ಚಾಯಿತು. ವೈದ್ಯ ಚುನಾವಣೆಯಲ್ಲಿ ಸೋತ. ಆಗ ತನ್ನ ಚಿಕಿತ್ಸಾಲಯದ ನೆನಪಾಯಿತು. ಹಿಂತಿರುಗಿ ಬಂದು ತನ್ನ ಚಿಕಿತ್ಸಾಲಯದಲ್ಲಿ ಕುಳಿತ. ಆತನ ಕಡೆ ದಿಟ್ಟಿಸಿ ನೋಡುವವರೇ ಕಾಣಲಿಲ್ಲ. ಚಿಂತಿಸಿ ಚಿಂತಿಸಿ ಹಿನ್ನೋಟ ನೋಡುತ್ತಾ ಹಿಂದಿನ ನೆನಪುಗಳ ಮೆಲುಕು ಹಾಕುತ್ತಾ ರಾಜಕೀಯವೂ ಇಲ್ಲ, ತನ್ನ ವೃತ್ತಿಯೂ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟನು. ಯಾವ ವೃತ್ತಿಯೇ ಆಗಲಿ ತನ್ನ ವೃತ್ತಿಯನ್ನು ತಾವು ಅವಲಂಬಿಸಬೇಕು, ಆಗ ಸಫಲತೆ ಕಾಣುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುತ್ತಾನೆ. ನಮಸ್ಕಾರಗಳು.